ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಮುಖಂಡ ಸ್ಯೂಸೈಡ್ ಮಾಡಿಕೊಂಡಿರೋದು. ವಿಜಯ್ ರ್ಯಾಲಿಯನ್ನು ಯಾವ ಟಿವಿಕೆ ಮುಖಂಡ ಆಯೋಜನೆ ಮಾಡಿದ್ರೋ ಅವರೇ ಸ್ಯೂಸೈಡ್ ಮಾಡಿಕೊಂಡಿರೋದು. ಟಿವಿಕೆ ಪಕ್ಷದ ಜಿಲ್ಲಾ ಕಾರ್ಯಕರ್ತ ಅಯ್ಯಪ್ಪನ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಜಯ್ ರ್ಯಾಲಿಯನ್ನು ಆಯೋಜನೆ ಮಾಡಿದವರೇ ಅಯ್ಯಪ್ಪನ್ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಕಾಲ್ತುಳಿತ ನೋಡಿಬಿಟ್ರಲ್ಲ, ಮಕ್ಕಳ ಸಾವು, ಮಹಿಳೆಯರ ಸಾವು, ಅನೇಕ ಕಡೆ ಮಕ್ಕಳು ಪೋಷಕರು ಸತ್ತೋಗಿದ್ದಾರೆ, ಹೆಂಡತಿ ಮಗು ಸತ್ತೋಗಿದೆ, ಅಪ್ಪ ಸತ್ತೋಗಿದ್ದಾನೆ, ಹೆಂಡತಿ ಮಾತ್ರ ಸತ್ತೋಗಿದ್ದಾಳೆ. ಈ ಥರದ್ದು ಇದೆಯಲ್ಲ, ಇದನ್ನು ನೋಡಿ ಮನನೊಂದು 41 ಜನ ಸಾಯೋದನ್ನು ಎದುರುಗಡೆ ನೋಡೋದಿದೆಯಲ್ಲ, ಅದು ಒಂಥರ ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಡ್ತಾನೆ ಮನುಷ್ಯ. 41 ಹೆಣ ಒಂದೇ ಕಡೆ ಉದ್ದಕ್ಕೆ ಹಾಕಿರ್ತಾರಲ್ರಿ. ನಮ್ಮಿಂದ ಆಯ್ತಾ ಇದು? ನಾವು ಆರ್ಗನೈಸ್ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ದುರ್ಘಟನೆ ನಡೆದು ಹೋಯ್ತಾ? ನಮ್ಮಿಂದ 41 ಜನ ಜೀವ ಕಳ್ಕೊಳ್ಳುವಂಥ ಆಯಿತಾ? ವಯಸ್ಸಾದವರು, ಮುದುಕರು, ವಯಸ್ಸಲ್ಲಿದ್ದವರು, ಪುಟಾಣಿ ಮಕ್ಕಳು, ಕಂದಮ್ಮಗಳು, 2 ವರ್ಷ 3 ವರ್ಷ ಕಂದಮ್ಮಗಳ ಸತ್ತೋಗ್ಬಿಟ್ವಾ ಅಂಥೇಳಿ ಮನನೊಂದು ಅಯ್ಯಪ್ಪನ್ ಸುಸೈಡ್ ಮಾಡಿಕೊಂಡಿರೋದು. ವಿರುಪುರಂ ಜಿಲ್ಲೆಯ ತಮ್ಮ ಮನೆಯಲ್ಲೇ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದಾರೆ. ಇವರು ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಲ್ತುಳಿತಕ್ಕೆ DMKಯ ಸೆಂಥಿಲ್ ಬಾಲಾಜಿನೇ ಕಾರಣ ಅಂಥೇಳಿ ಉಲ್ಲೇಖ ಮಾಡಿರೋದು. ಇದು TVKಯಿಂದ ಆದಂಥ ಕಾಲ್ತುಳಿತ ಅಲ್ಲವೇ ಅಲ್ಲ. ಇದು DMK ಪಕ್ಷದ ಸೆಂಥಿಲ್ ಬಾಲಾಜಿ ಈ ಥರ ಒಂದು ಷಡ್ಯಂತ್ರವನ್ನು ಮಾಡಿ ಆ ಮೂಲಕವಾಗಿ TVK ಪಕ್ಷಕ್ಕೆ ಕೆಟ್ಟ ಹೆಸರು ಬರಲಿ, ವಿಜಯ್ ಏನೊಂದು ಜನಪ್ರಿಯತೆಯಲ್ಲಿ ಉತ್ತುಂಗದಲ್ಲಿ ಹೋಗ್ತಾ ಇದ್ದಾರೋ ಇದಕ್ಕೊಂದು ಪೆಟ್ಟು ಕೊಡಬೇಕು ಅಂತ ಸಂಚು ಮಾಡಿಬಿಟ್ಟು ಈ ಥರ ಮಾಡಿಬಿಟ್ರು. ಈ ಥರದ್ದು ಆಗ್ತಿರಲಿಲ್ಲ ಇಲ್ಲಿ. ಇದಕ್ಕೆ ಸೆಂಥಿಲ್ ಬಾಲಾಜಿ ಕಾರಣ ಅಂತೇಳಿ ಉಲ್ಲೇಖ ಮಾಡಿ ಸತ್ತೋಗಿರೋದು. தள்ளுங்க